ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 7ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 7th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪದ್ಯವನ್ನ ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಡೂಯಿಂಗ್ ಅ ಪೋಯಮ್. ದ ಫಸ್ಟ್ ಒನ್, ನಿತ್ಯೋತ್ಸವ. ನಿತ್ಯೋತ್ಸವ. ಓಕೆ, ಸೊ ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್ ರವರು. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪೋಯಮ್ ವಿಲ್ ಸ್ಟಾರ್ಟ್. ಪ್ಲೀಸ್ ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್ ಮತ್ತು ಇಯರ್ಫೋನ್ ತಗೊಳ್ಳಿ. ಓಕೆ, ಸೊ ವಿಲ್ ಸ್ಟಾರ್ಟ್ ದ ಪೋಯಮ್. ಇವಾಗ ನಿತ್ಯೋತ್ಸವ. ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್. ಸೊ ಇಟ್ಸ್ ಆಲ್ವೇಸ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಟೆಲ್ ದ ನೇಮ್ ಆಫ್ ದ ಪೋಯಟ್ ಆಸ್ ಅಂಡ್ ವೆನ್ ಯು ಸ್ಟಾರ್ಟ್ ರೀಡಿಂಗ್ ದ poem and end at the end of the poem. Okay, so thank you. We'll start with the poem Nityotsava. ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ನಿತ್ಯೋತ್ಸವ? ನಿತ್ಯ ಅಂದರೆ ಆಲ್ವೇಸ್, ಉತ್ಸವ ಅಂದರೆ ಇಟ್ಸ್ ಅ ಸೆಲೆಬ್ರೇಷನ್, ಇಟ್ಸ್ ಆಫ್ ಡೂಯಿಂಗ್ ಅ ಗುಡ್ ಥಿಂಗ್ಸ್. ಸೊ ಆಲ್ವೇಸ್ ಡೂಯಿಂಗ್ ಅ ಗುಡ್ ಥಿಂಗ್ಸ್, ಇಟ್ಸ್ ಆಲ್ವೇಸ್ ಅ ಸೆಲೆಬ್ರೇಷನ್. ಓಕೆ, ಸೊ ದಿಸ್ ಇಸ್ ಅ ಪೋಯಮ್ ಅಬೌಟ್ ಅ ಕರ್ನಾಟಕ, ಕನ್ನಡ ಮಾತೆ, ಕನ್ನಡ ಭಾಷೆ, ಕನ್ನಡ ನಾಡು. ಸೊ ವಿಚ್ ಇಸ್ ರಿಟನ್ ಬೈ KS ನಿಸಾರ್ ಅಹಮದ್ ರವರು. ಓಕೆ, ಏನಂತಾರೆ, ದ ಪೊಯೆಟ್ ಈಸ್ ಬೇಸಿಕಲಿ ಟಾಕಿಂಗ್ ಅಬೌಟ್ ಹೌ ದ ರೀಜನ್ ಈಸ್, ಹೇಗಿದೆ ಅದು, ಯಾವ ರೀತಿಯಾಗಿ ಇದೆ, ವಾಟ್ ಆ್ಯಂಡ್ ಆಲ್ ಇಟ್ ವಾಸ್ ದೇರ್, ಹೌ ದ ಪೀಪಲ್ ಆರ್, ಎಲ್ಲದರ ಬಗ್ಗೆ ದರ್ ಇಸ್ ಅ ಗ್ಲಿಮ್ಸ್ ಆಫ್ ಆಲ್ ದೋಸ್ ಥಿಂಗ್ಸ್ ಇನ್ ದಿಸ್ ಪೊಯಮ್. We'll start reading poem. There is a beautiful tune for this poem which I will tell you at the end of the video. ಜೋಗದ ಸಿರಿ ಬೆಳಕಿನಲ್ಲಿ. ಜೋಗ ಅಂದರೆ ಜೋಗ್ ಫಾಲ್ಸ್, ಜೋಗ ಜಲಪಾತ ವಿಚ್ ಇಸ್ ಇನ್ ಶಿವಮೊಗ್ಗದಲ್ಲಿದೆ. ಅದರ ಸಿರಿ ಬೆಳಕಿನಲ್ಲಿ ಅಂದರೆ ಈಸ್ ಟಾಕಿಂಗ್ ಅಬೌಟ್ ದ ಡಿಫ್ರೆಂಟ್ ಪ್ಲೇಸಸ್, ದ ನೋನ್, ದ ಫೇಮಸ್ ಪ್ಲೇಸಸ್ ಆಫ್ ಅ ಕರ್ನಾಟಕ ಹಿಯರ್. ಓಕೆ, ಜೋಗದ ಸಿರಿ ಬೆಳಕಿನಲ್ಲಿ. ಬೆಳಕು ಅಂದರೆ ಏನು? ಬೆಳಕು ಅಂದರೆ ಜಸ್ಟ್ ಅ ಮಿನಿಟ್, ಬೆಳಕು ಅಂದರೆ ಇಟ್ಸ್ ಅ ಲೈಟ್. ಜೋಗದ ಸಿರಿ, ಇಟ್ಸ್ ಲೈಕ್ ಅ ವೆಲ್ತ್. ಜೋಗದ ಸಿರಿ ಈಸ್ ಟಾಕಿಂಗ್ ಅಬೌಟ್ ದ ಡಿಫ್ರೆಂಟ್ ಪ್ಲೇಸಸ್, ಜೋಗ ಜಲಪಾತ. ತುಂಗೆಯ ತೆನೆ ಬೆಳಕಿನಲ್ಲಿ. ತುಂಗೆ, ತುಂಗಭದ್ರಾ ರಿವರ್, ತುಂಗಾ ರಿವರ್. ಇದರಲ್ಲಿ ತೆನೆಗಳು ಬಳುಕ್ತಾ ಇದ್ದಾವೆ. ಬಳುಕು ಅಂದರೆ ಏನಂತಾರೆ, ಇಟ್ಸ್ ಗೋಯಿಂಗ್ ಲೈಕ್ ದಿಸ್ ಆ್ಯಂಡ್ ದಿಸ್ ಬಳುಕುತ್ತಾ ಹೋಗೋದು. ಓಕೆನಾ, ಟ್ವಿಸ್ಟ್ ಆಗ್ತಾ ಹೋಗೋದು, ಇದು ಬಳುಕು ಅಂತ ಕರೀತಾರೆ. ಓಕೆ, ಅಲ್ಲಿ ಏನಿದೆ, ಬಳುಕುವ ತುಂಗೆ, ತುಂಗೆ ಬಳುಕ್ತಾ ಇದ್ದಾಳೆ. ಶಿ ಇಸ್ ಫ್ಲೋಯಿಂಗ್ ಲೈಕ್ ದಿಸ್, ದ ತುಂಗಭದ್ರಾ. ದರ್ ಇಸ್ ಅ ಜೋಗ್ ಫಾಲ್ಸ್, ಜೋಗ ಜಲಪಾತ. ಸಹ್ಯಾದ್ರಿಯ ಲೋಹದದಿರ. ಸಹ್ಯಾದ್ರಿ ಈಸ್ ಅ ಮೌಂಟೇನ್ ರೇಂಜ್. ಸಹ್ಯಾದ್ರಿ ಬೆಟ್ಟ ಶ್ರೇಣಿ, ಇಟ್ಸ್ ಅ ಮೌಂಟೇನ್ ರೇಂಜ್. ಲೋಹದದಿರ, ಲೋಹ ಅಂದರೆ ಇಟ್ಸ್ ಅ ಮೆಟಲ್, ಮಿನರಲ್ಸ್. ಅದಿರು ಇಟ್ಸ್ ಅ ಮೈನಿಂಗ್. ಎಷ್ಟೊಂದು ಮೈನಿಂಗ್ ಪ್ಲೇಸಸ್ ಇದೆ ಇಲ್ಲಿ. ಯಾವ ಮೈನಿಂಗ್ ಪ್ಲೇಸಸ್ ಇದೆ ಸಹ್ಯಾದ್ರಿಯಲ್ಲಿ? ಎಷ್ಟೊಂದು ಲೋಹಗಳು ಅಡಗಿದೆ, ಎಷ್ಟೊಂದು ಮಿನರಲ್ಸ್ ಇದೆ ಅಲ್ಲಿ. ಉತ್ತುಂಗದ ನಿಲುಕಿನಲ್ಲಿ. ಉತ್ತುಂಗ ಹೈಟಲ್ಲಿ, ಇಟ್ಸ್ ಅಟ್ ದ ಹೈಟ್. ನಿತ್ಯ ಹರಿದ್ವರ್ಣವನದ. ನಿತ್ಯ ಆಲ್ವೇಸ್, ಹರಿದ್ವರ್ಣ, ವರ್ಣ ಅಂದರೆ ಕಲರ್, ಹರಿದ್ವರ್ಣ ಗ್ರೀನ್ ಕಲರಲ್ಲಿ ತುಂಬಿದೆ. ನಿತ್ಯ ಹರಿದ್ವರ್ಣ ವನದ. ವನ ಅಂದರೆ ಫಾರೆಸ್ಟ್ ವಿಚ್ ಇಸ್ ಅ ಪಿಚ್ ಗ್ರೀನ್, ವಿಚ್ ಇಸ್ ಅ ಡಾರ್ಕ್ ಗ್ರೀನ್ ಆಲ್ವೇಸ್, ಯಾವಾಗಲೂ. ತೇಗ ಗಂಧ ತರುಗಳಲ್ಲಿ. ತೇಗ ಇಸ್ ಅ ಟೈಪ್ ಆಫ್ ಅ ಮರ. ಗಂಧ ಸ್ಯಾಂಡಲ್ವುಡ್. ತೇಗ ಟೀಕ್ವುಡ್. ತರುಗಳಲ್ಲಿ, ತರು ಅಂದರೆ ಸಸಿ, ಮರಗಳಲ್ಲಿ. ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಸೊ ಹಿಯರ್ ದ ಪೊಯೆಟ್ ಈಸ್ ಟಾಕಿಂಗ್ ಅಬೌಟ್ ಎವ್ರಿ ಡೇ. ಇಟ್ಸ್ ಅ ಬ್ಯೂಟಿಫುಲ್ ಡೇ ಫಾರ್ ಯು. ತಾಯಿ, ತಾಯಿ ಅಂದರೆ ಈಸ್ ರೆಫರಿಂಗ್ ಕನ್ನಡ ಮಾತೆ, ಕನ್ನಡ ಮಾತೆಗೆ ಹೇಳ್ತಾರೆ. ಇಟ್ಸ್ ಎವ್ರಿ ಡೇ ಇಸ್ ಅ ಬ್ಯೂಟಿಫುಲ್ ಡೇ. ಜೋಗ ಇದೆ, ತುಂಗೆ ಇದ್ದಾಳೆ, ಗಂಧದ ಮರ, ತೇಗದ ಮರ. ಯು ಹ್ಯಾವ್ ಅ ಗ್ರೀನರಿ ಫಾರೆಸ್ಟ್. ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆ ವಿಚ್ ಇಸ್ ಫಿಲ್ಡ್ ವಿತ್ ದ ಡಿಫ್ರೆಂಟ್ ಆಫ್ ಅ ಮಿನರಲ್ಸ್, ರಿಸೋರ್ಸಸ್ ಇಂದ ಫಿಲ್ ಆಗಿದೆ. ಅಂತಹ ಖನಿಜ, ಇಟ್ಸ್ ಸ್ಟೋರೇಜ್ ಆಫ್ ಅ ಮೆನಿ ಮಿನರಲ್ಸ್ ಅಂಡ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ,
ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸ ಅಂದ್ರೆ ಹಿಸ್ಟ್ರಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ. ಇತಿಹಾಸದಲ್ಲಿ there are many kings and many rulers, they ruled our region. ಸಿಂಹಾಸನ ಮಾಲೆ ಅಂದ್ರೆ many rulers were ruled it. ಸಿಂಹಾಸನ is a throne, okay? ಮಾಲೆ is a garland ಅಂದ್ರೆ many rulers ruled it ಅಂತ. ಗತ ಸಾಹಸ ಸಾರುತ್ತಿರುವ. ಗತ ಅಂದ್ರೆ ಹಿಸ್ಟ್ರಿ, ಆಗಿರೋದು, ಆಲ್ರೆಡಿ ಹ್ಯಾಪೆಂಡ್, ಆಗಿರುವಂಥ ಅಚೀವ್ಮೆಂಟ್, ಅಡ್ವೆಂಚರಸ್. ಸಾರುತ್ತಿರುವ, ಇಟ್ ಈಸ್ ಸ್ಪ್ರೆಡಿಂಗ್. ಶಾಸನಗಳ ಸಾಲಿನಲ್ಲಿ, ವಾಟ್ ಈಸ್ ಸ್ಪ್ರೆಡಿಂಗ್ ದ ಹಿಸ್ಟ್ರಿ ಅಂಡ್ ದ ಅಚೀವ್ಮೆಂಟ್ಸ್ ಆಫ್ ದ kings and rulers. Shasana, inscriptions are spreading the achievements and the achievements of the rulers and the kings who ruled this region in the ancient days. ಓಲೆಗರಿಯ ಸಿರಿಗಳಲ್ಲಿ ಎಲ್ಲಿದೆ ಶಾಸನ? ಹೌ ದ ಶಾಸನಾಸ್ ವಿಲ್ ಬಿ ಇನ್ಸ್ಕ್ರಿಪ್ಷನ್ಸ್. ಯು ಮೈಟ್ ಹ್ಯಾವ್ ವೆರಿ ನ್ಯೂ ಟು ದ ಇನ್ಸ್ಕ್ರಿಪ್ಷನ್. ಏನು ಇನ್ಸ್ಕ್ರಿಪ್ಷನ್ ಅಂದರೆ, ಇನ್ ದ ಹಳೆ ಕಾಲದಲ್ಲಿ ದೇ ಯೂಸ್ ಟು ರೈಟ್ ಇಟ್ ಆನ್ ದ ಲೀವ್ಸ್, ಆನ್ ದ ಸ್ಕಿನ್ ಆಫ್ ದ ಟ್ರೀಸ್, ಅದ್ರ ಮೇಲೆ ಬರೆಯೋರು, ಕಲ್ಲಿನ ಮೇಲೆ, ಆನ್ ದ ಸ್ಟೋನ್ಸ್ ದೇ ಟು engrave it everything. ಸೊ ಎಲ್ಲವನ್ನ ಬರೆಯೋರು. those are called as a inscription. From those inscriptions we know what kind of a rulers were there, what kind of a kings were there, what kind of a prosperity at that time is, how the region was, how the king was, how the food, how the culture ಹೇಗಿತ್ತು, ಎಲ್ಲದರ ಬಗ್ಗೆ ಅದು ಸ್ಪ್ರೆಡ್ ಮಾಡ್ತಿದೆ, ಸಾರ್ತಿದೆ. ದೇಗುಲಗಳ ಭಿತ್ತಿಗಳಲ್ಲಿ, ಒನ್ ಇಸ್ ಆನ್ ಓಲೆಗರಿ and one more is in a degulagala bitti. Degula is a devasthana, temple. On the temple also you can see, in the olden temples they might have written something, who has built it, why they have built it, when they have built it, yara support in the built model, everything will be written on that. Bitti andre gode, godegalali ellavu baridde. Nityotsav tayi nityotsav. So artha aita. So he is talking about there are many ವೀರರು, ಧೀರರು, king, everyone were there. About them everything is mentioned on the ಓಲೆಗರಿ, ದೇಗುಲಗಳ ಭಿತ್ತಿ ಮೇಲೆ ಮೆನ್ಷನ್ ಆಗಿದೆ. ಅಂತಹ ಒಂದು ನಾಡು, ವೀರರ ನಾಡು, ಶೂರರ ನಾಡು ನನ್ನ ಕನ್ನಡ ನಾಡು. ಸೊ ದಿಸ್ ಇಸ್ ವಾಟ್ ದ ಪೊಯೆಟ್ ಇಸ್ ಟಾಕಿಂಗ್ ಅಬೌಟ್. ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಬನ್ನಿ, ನೆಕ್ಸ್ಟ್ ಸ್ಟ್ಯಾನ್ಸಾ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ. ಸೊ ಏನಂತಿದೆ? ಹಲವೆನ್ನದ ಹಿರಿಮೆ, ಕುಲವೆನ್ನದ ಗರಿಮೆ. ದೇರ್ ಈಸ್ ನೋ ಅಪ್ ಆ್ಯಂಡ್ ಡೌನ್, ದೇರ್ ಈಸ್ ನೋ he is a poor, he is a rich, this caste is big, this caste is big, this religion is ದೊಡ್ಡದು, ಈ ರಿಲಿಜನ್ ದೊಡ್ಡದು. ಯಾವ ರೀತಿಯೂ ಭೇದ ಭಾವ, ಭಿನ್ನಾಭಿಪ್ರಾಯ, ಡಿಸ್ಕ್ರಿಮಿನೇಷನ್ ಇಲ್ಲ. ಹಿರಿಮೆ ಗರಿಮೆ, ಇಟ್ಸ್ ಅ ಸೇಮ್ ವರ್ಡ್. ಇಟ್ಸ್ ಅ ದೊಡ್ಡದು ಚಿಕ್ಕದು ಅಂತ ಯಾವ ಭೇದವೂ ಇಲ್ಲ. ಕುಲ, ರಿಲಿಜನ್, ಆ ಥರ ಯಾವ ಭೇದನೂ ಇಲ್ಲ. ದೇರ್ ಈಸ್ ನೋ discrimination of anything. everyone were like a ಕನ್ನಡಿಗರು, ನಾವೆಲ್ಲರೂ ಕನ್ನಡಮ್ಮನ ಮಕ್ಕಳು ನಾವು ಅನ್ನೋ ಒಂದು ಭಾವನೆ ತುಂಬಿದೆ. ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಸದ್ವಿಕಾಸ, ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಸಾ ಇಸ್ ಅ ಗುಡ್, Vikasa is a development. There is a good development, we found it. Sheela Nudiya, with a good behavior, with a good talks. Lokamruta Seemeye, Loka Amruta. Loka is a Jagattu, universe, world. Amruta is a divine, sacred water, which we tell always. Seemeya, Lokamruta Seemeya, E Matsara Nirmatsara. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ. ಸೊ ಈ ವರ್ಷ ಈ ಮಕ್ಕಳು ನಿರ್ಮತ್ಸರ, ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ಗ್ರಜ್ ದೇ ಹ್ಯಾವ್ ಬಿಟ್ವೀನ್ ದೆಮ್. ಯಾವುದೇ ಗ್ರಜ್ ಇಲ್ಲ. ಸಚ್ ಅ ಗುಡ್ ಫೀಲಿಂಗ್, ಇಟ್ಸ್ ಸಚ್ ಅ ಗುಡ್ ಅಚೀವ್ಮೆಂಟ್ ದೇ ಹ್ಯಾವ್ ಡನ್. ಇಟ್ಸ್ ಸಚ್ ಅ ಗುಡ್ ಮಿರಾಕಲ್ ಥಿಂಗ್ ಬಿಟ್ವೀನ್ ಎವ್ರಿ ಪೀಪಲ್. there is no kind of a discrimination. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ is telling ಮಾನವೀಯತೆಗೆ, ಬದುಕಿಗೆ ಬೆಲೆ ನೀಡಿದ್ದಾರೆ. ಸೊ ಹ್ಯುಮ್ಯಾನಿಟಿಗೆ ಬೆಲೆ ಇದೆ, ಬದುಕಿಗೆ ಬೆಲೆ ಇದೆ. there is a worth for the life, there is a value for the life, there is a value for the humanity. There is no discrimination, there is no grudge.
ಮತ್ಸರ ಇಲ್ಲ, ಪ್ರೀತಿ ತುಂಬಿದೆ, ಫಿಲ್ಡ್ ವಿತ್ ಲವ್ ಅಂತ ಲಾಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳ್ತಿದ್ದಾರೆ. ಸಿ, ಲುಕಿಂಗ್ ಅಟ್ ದ ಬಿಗ್ ಪೋಯಮ್, ಇಟ್ ಲುಕ್ಸ್ ಸೋ ಸಿಂಪಲ್, ಬಟ್ ಇನ್ ಡೆಪ್ತ್ ಆಗಿ ಯು ಹ್ಯಾವ್ ಟು ಲುಕ್ ಇನ್ ಟು ದ ಮೀನಿಂಗ್. ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು ಟು ರೈಟ್ ಡೌನ್ ದ ಆನ್ಸರ್ಸ್. Okay, so it's a very simple one. Let me just go through once again. Last paragraph ಮಾತ್ರ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ. ಸೊ ಕುಲ ಅನ್ನೋದಿಲ್ಲ, ಆ ಥರ ಹಲವನ್ನೋದಿಲ್ಲ. ಹಲವ ಅಂದರೆ ತುಂಬ ಕೀಳು, ಮೇಲು ಕೀಳು, ಕುಲ ಗೋತ್ರ, ಕ್ಯಾಸ್ಟ್ ಆ್ಯಂಡ್ ರಿಲಿಜನ್, ಲೋ ಕ್ಯಾಸ್ಟ್ ಹೈ ಕ್ಯಾಸ್ಟ್ ಅಂತ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಕೂಡ ವಿತ್ ಅ ಗುಡ್ ಡೆವಲಪ್ಮೆಂಟ್ ದೇ ಆರ್ ವರ್ಕಿಂಗ್ ವಿತ್ ಅ ಗುಡ್ ಆಟಿಟ್ಯೂಡ್, ವಿತ್ ಅ ಗುಡ್ ಟಾಕ್ಸ್. Every people here, without following any kind of a grudges, with following the humanity and peace and love, they are they are giving a value for their life. ಈ ಕನ್ನಡ ನಾಡಿನಲ್ಲಿ ಎಲ್ಲವೂ ನಿತ್ಯೋತ್ಸವ. ಎವ್ರಿ ಡೇ ಇಸ್ ಲೈಕ್ ಅ ಸೆಲೆಬ್ರೇಷನ್, ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಪೋಯಮ್. ಸೊ we'll start once again from the beginning. So now I'll tell you the tune for this. If you like it, please follow ಮಾಡಿ, which is a very famous song. ಇದು ಎವ್ರಿ ಒನ್ ಇನ್ ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಈ ಹಾಡು ಚೆನ್ನಾಗಿ ಗೊತ್ತು. ಇಟ್ಸ್ ಅ ವೆರಿ ಫೇಮಸ್ ಸಾಂಗ್, ಒನ್ ಆಫ್ ದ ಫೇಮಸ್ ಸಾಂಗ್. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲಿ. ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸೊ ಇದು ಪೋಯಮ್. ಇದನ್ನು ಬರೆದವರು KS ನಿಸಾರ್ ಅಹಮದ್ ರವರು. ಸೊ ಯಾರು KS ನಿಸಾರ್ ಅಹಮದ್? ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್. ತುಂಬ ಈಸಿ ಇದೆ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇಟ್ಸ್ ಅಬೌಟ್ ದ ಕನ್ನಡ ನಾಡು. ಇಟ್ಸ್ ಅಬೌಟ್ ದ ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಟಿವ್ ವೇ ಡಿಸ್ಕ್ರೈಬ್ ಮಾಡಿದ್ದಾರೆ. ಓಕೆ, ವೆಲ್ಕಮ್ ಟು ದ ನಿಸಾರ್ ಅಹಮದ್. ಯಾರು ನಿಸಾರ್ ಅಹಮದ್? ನಿಸಾರ್ ಅಹಮದ್ ರವರು ಹುಟ್ಟಿದ್ದು ಬೆಂಗಳೂರಿನ ದೇವನಹಳ್ಳಿ. ಎಲ್ಲಿದೆ ದೇವನಹಳ್ಳಿ ಅಂದರೆ ನಾವು ಇಟ್ ಈಸ್ ಅ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ದೇವನಹಳ್ಳಿ. ಸೊ ಇದು ನಿಸಾರ್ ಅಹಮದ್ ರವರ ನಿತ್ಯೋತ್ಸವ ಕವಿತೆ, ಬಹಳ ಪ್ರಸಿದ್ಧಿಯಾದಂಥ ಒಂದು ಕವಿತೆ. ಇಟ್ಸ್ ವೆರಿ ಫೇಮಸ್ ಸಾಂಗ್ ನಿತ್ಯೋತ್ಸವ. ಸೊ ಅದರಿಂದ ಆಗಿದೆ. ಸೊ ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ಇಟ್, ಅವರ ಪರಿಚಯವನ್ನು ಮಾಡ್ಕೊಳ್ಳಿ, ರೀಡ್ ಇಟ್ ಆ್ಯಂಡ್ ನೋ ಇಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್. ಓಕೆನಾ? ಐ ಆಮ್ ಲಿವಿಂಗ್ ಇಟ್ ಟು ಯು. ಯು ಹ್ಯಾವ್ ಟು ರೀಡ್ ಇಟ್ ಆ್ಯಂಡ್ ನೋ ಇಟ್. ಓಕೆ, ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಯು ಹ್ಯಾವ್ ಅ ಪದಗಳ ಅರ್ಥ. ವೇರ್ ಐ ಹ್ಯಾವ್ ಮೆನ್ಷನ್ಡ್ ಆಲ್ ದ ಪದಗಳ ಅರ್ಥ ಫಾರ್ ಯು. ನಾನು ಎಲ್ಲದಕ್ಕೂ ನಿಮಗೆ ಮೀನಿಂಗ್ಸ್ ಕೊಟ್ಟಿದ್ದೀನಿ. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಗಿವನ್ ದ ಮೀನಿಂಗ್. ಪ್ಲೀಸ್, ಐ ಥಿಂಕ್ ಯು ಹ್ಯಾವ್ ಮೇಡ್ ಅ ನೋಟ್ ಇನ್ ದ ಟೆಕ್ಸ್ಟ್ ಬುಕ್ ಆಲ್ರೆಡಿ. ಮಾಡಿಲ್ಲ ಅಂದರೆ ಗೋ ಬ್ಯಾಕ್, ಪಾಸ್ ಮಾಡಿ, ಜಸ್ಟ್ ಮೇಕ್ ಅ ನೋಟ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜೋಗದ ಸಿರಿ ಯಾವುದು? ಯಾವುದು ಜೋಗದ ಸಿರಿ? ಇಟ್ಸ್ ಅ ಜೋಗ ಜಲಪಾತ, ರೈಟ್? ನೆಕ್ಸ್ಟು, ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ? ಹೌ ದ ತುಂಗಾ ರಿವರ್ ಇಸ್ ಫ್ಲೋಯಿಂಗ್? ಇಟ್ಸ್ ಅ ಬಳುಕಿ ಬರುತ್ತಿದೆ. ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ? ವಾಟ್ ಆರ್ ದ ಟ್ರೀಸ್ ದಟ್ ವಿ ಹ್ಯಾವ್ ಇನ್ ಹರಿದ್ವರ್ಣ ಕಾಡು? ತೇಗ, ಗಂಧ. ಶಾಸನಗಳು ಏನನ್ನು ಸಾರುತ್ತದೆ? ವಾಟ್ ದ ಶಾಸನಾಸ್ ಆರ್ ಸ್ಪ್ರೆಡಿಂಗ್? ಗತಕಾಲದ ಇತಿಹಾಸವನ್ನು ಸಾರ್ತಾ ಇದೆ, ಸಾಹಸಗಳನ್ನು ಸಾರ್ತಾ ಇದೆ. ಅಡ್ವೆಂಚರ್, ದ ಏನ್ಷಿಯಂಟ್ ಅಡ್ವೆಂಚರ್, ಓಲ್ಡನ್ ಡೇಸ್ ಅಡ್ವೆಂಚರ್ಸ್ನ ಇಟ್ಸ್ ಸ್ಪ್ರೆಡಿಂಗ್.
ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದು? ಕನ್ನಡ ಸೀಮೆಯ ಜನರ ಮನಸ್ಸು ಹೇಗಿದೆ? ಎಲ್ಲರೂ ಒಂದೇ, ಮನದುದಾರ ಮಹಿಮೆ ಅಂದರೆ ನಾವೆಲ್ಲರೂ ಒಂದೇ ಅನ್ನುವ ಭಾವ ಅವರ ಮನಸ್ಸಿನಲ್ಲಿ ಇದೆ. ಸೀಮೆ ಅಂದರೆ ರೀಜನ್. ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದು? ಸೊ ಯಾವ ರೀತಿಯದು ಜನರ ನುಡಿ? ಇಟ್ಸ್ ಅ ಸದ್ವಿಕಾಸಶೀಲ ನುಡಿ. ಇಟ್ಸ್ ಅ ವೆರಿ ಗುಡ್ ವಿತ್ ಗುಡ್ ಡೆವಲಪ್ಮೆಂಟ್ ಅಂಡ್ ಗುಡ್ ಬಿಹೇವಿಯರಲ್ ಟಾಕ್. 2-3 ವಾಕ್ಯ. ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಹೌ ಹಿ ಹ್ಯಾಸ್ ಡಿಸ್ಕ್ರೈಬ್ಡ್ ದ ಕನ್ನಡ ನಾಡಿನ ವರ್ಣನೆ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್. ಜಸ್ಟ್ ಪುಟ್ ಇಟ್ ಡೌನ್ ಇನ್ ಯುವರ್ ವರ್ಡ್ಸ್. ಐ ಆಮ್ ನಾಟ್ ಹೆಲ್ಪಿಂಗ್ ಯು ಇನ್ ದಿಸ್ ಮಕ್ಕಳೇ. ಐ ಆಮ್ ಸಾರಿ, ದಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಐ ರಿಕ್ವೆಸ್ಟ್ ಯು ಆಲ್ ಟು ರೈಟ್ ದ ಆನ್ಸರ್ಸ್. ಯು ಮೈಟ್ ಗೆಟ್ ದ ಆನ್ಸರ್ಸ್ ಮೆನಿವೇರ್, ಬಟ್ ಸ್ಟಿಲ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಪ್ಲೀಸ್ ಟ್ರೈ ಮಾಡಿ. ರೈಟ್ ಡೌನ್ ದ ಆನ್ಸರ್. ಫಾರ್ ಕರೆಕ್ಷನ್ಸ್ ಪ್ಲೀಸ್ ಡೂ ಇಟ್. ಸೆಂಡ್ ಮೀ ಅಟ್ email yashasvikannadavani@gmail.com. I'll do the correction and send it back to you. ನಾಡಿನ ಇತಿಹಾಸವನ್ನು ನಿತ್ಯೋತ್ಸವವನ್ನು ಎಲ್ಲಿ ಕಾಣಬಹುದಾಗಿದೆ? ಇತಿಹಾಸ ಯಾವ ಪ್ಯಾರಾಗ್ರಾಫಲ್ಲಿ ಬರುತ್ತೆ? ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಬರುತ್ತೆ, ಸೆಕೆಂಡ್ ಸ್ಟ್ಯಾನ್ಸಾ. ಸೊ ಪ್ಲೀಸ್ ಲುಕ್ ಇನ್ ಟು ದ ಸೆಕೆಂಡ್ ಸ್ಟ್ಯಾನ್ಸಾ. ಅದರ ಸಾರಾಂಶ ಸಮರಿಯನ್ನು ಬರೀರಿ. ಕನ್ನಡ ಸೀಮೆಯ ಮಹಿಮೆ ಎಂತಹದು? ಸೊ ಎಂತಹ ಮಹಿಮೆ? ವಾಟ್ ಈಸ್ ದ ಕೈಂಡ್ ಆಫ್ ಅ ಮಿರಾಕಲ್? ಹೇಗೆ ಇದೆ? ಥರ್ಡ್ ಸ್ಟ್ಯಾನ್ಸಾ ಬರೀರಿ. ನೆಕ್ಸ್ಟು 7-8 ವಾಕ್ಯದಲ್ಲಿ ಬರೆಯಿರಿ. ಏನು ನಿತ್ಯೋತ್ಸವ ಅಂದ್ರೇನು? ಆಸ್ ಐ ಟೋಲ್ಡ್ ಯು, ಎವ್ರಿ ಡೇ, ಆಲ್ವೇಸ್ ಇಟ್ಸ್ ಅ ಸೆಲೆಬ್ರೇಷನ್, ಇಟ್ಸ್ ಡೂಯಿಂಗ್ ಅ ಗುಡ್ ವರ್ಕ್, ಇಸ್ ಅ ನಿತ್ಯೋತ್ಸವ. ಕವಿ ಕನ್ನಡ ನಾಡಿನ ನಿತ್ಯೋತ್ಸವವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ? ಇಟ್ಸ್ ಅ ಕಂಪ್ಲೀಟ್ ಸಾರಾಂಶ. ಸೊ ಇಟ್ಸ್ ಅ ಸಮರಿ ಆಫ್ ದ ಪೋಯಮ್. ಪುಟ್ ಇಟ್ ಡೌನ್ ಇನ್ ಅ 3 ಪ್ಯಾರಾಗ್ರಾಫಲ್ಲಿ ಸ್ಪ್ಲಿಟ್ ಮಾಡಿ ಬರೀರಿ. ಸೊ ವಾಟ್ ಎವರ್ ಯು ಹ್ಯಾವ್ ರಿಟನ್ ಇನ್ ದ 2-3 ವಾಕ್ಯ, ಸೇಮ್ ಯು ಕ್ಯಾನ್ ರಿಪ್ಲಿಕೇಟ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ನಾವು ಬರಿಬೋದು. ಸಿಂಪಲ್ ಅಲ್ಲ? ಎಸ್. ನೆಕ್ಸ್ಟ್ ಏನಿದೆ? ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ನಿತ್ಯೋತ್ಸವ ಆಲ್ರೆಡಿ ಮೀನಿಂಗ್ ಹೇಳಿದ್ದೀನಿ. ಯು ಹ್ಯಾವ್ ಟು ಮೇಕ್ ಅ ಆನ್ಸರ್, ಕ್ರಿಯೇಟ್ ಅ ಸೆಂಟೆನ್ಸ್. ಉತ್ತುಂಗ ಅಂದರೆ ಹೈಟ್. ಹಿಮಾಲಯ ಉತ್ತುಂಗದಲ್ಲಿದೆ. ಹಿಮಾಲಯ ಇಸ್ ಅನ್ ಹೈಟ್. ಓಕೆ, ಭಾರತದ ಉತ್ತುಂಗದಲ್ಲಿ ಹಿಮಾಲಯವಿದೆ. ಹಿರಿಮೆ ಅಂದರೆ ಇಟ್ಸ್ ಅ ಪ್ರೌಡ್ ಫೀಲಿಂಗ್. ಸದ್ವಿಕಾಸ ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್. ಇತಿಹಾಸ ಇಟ್ಸ್ ಅ ಹಿಸ್ಟ್ರಿ. ಇಲ್ಲಿರುವ ಪದವನ್ನು ಬಿಡಿಸಿ ಬರೆಯಿರಿ. ನಿತ್ಯೋತ್ಸವ, ನಿತ್ಯ ಪ್ಲಸ್ ಉತ್ಸವ, ನಿತ್ಯೋತ್ಸವ. ಮನದುದಾರ, ಮನದುದ ಪ್ಲಸ್ ಆರ, ಮನದುದಾರ. ಲೋಹದದಿರ, ಲೋಹದ ಪ್ಲಸ್ ಅದಿರ, ಲೋಹದದಿರ. ಲೋಕಾಮೃತ, ಲೋಕ ಪ್ಲಸ್ ಅಮೃತ, ಲೋಕಾಮೃತ. ಮಕ್ಕಳೇ, ಐ ಆಮ್ ನಾಟ್ ಗಿವಿಂಗ್ ದ ರೈಟಿಂಗ್ ಆಫ್ ದಿಸ್. Whenever I am telling, I request you to make a note of this. ಸಿಂಹಾಸನ, ಸಿಂಹ ಪ್ಲಸ್ ಆಸನ, ಸಿಂಹಾಸನ. ಸೊ ನೆಕ್ಸ್ಟ್ ಏನಿದೆ? ಕರ್ನಾಟಕವನ್ನು ಆಳಿದ ರಾಜ ಮನೆತನಗಳನ್ನು ಪಟ್ಟಿ ಮಾಡಿದ್ವಿ. ಸೊ ಇಟ್ಸ್ ಅ ವೆರಿ ಗುಡ್ ಆಕ್ಟಿವಿಟಿ. ಮೇಕ್ ಅ ನೋಟ್. ವಿಚ್ ಆರ್ ದ ರೂಲರ್ಸ್ ದೇ ರೂಲ್ಡ್ ಕರ್ನಾಟಕ? ಯು ಮೈಟ್ ಹ್ಯಾವ್ ಬೀನ್ ಇನ್ ದ ಹಿಸ್ಟ್ರಿನಲ್ಲಿ, ನಿಮ್ಗೆ ಆಲ್ರೆಡಿ ಇರುತ್ತೆ. ಜಸ್ಟ್ ಚೆಕ್ ಇಟ್ ಔಟ್ ಮಾಡಿ, ಚೆಕ್ ಮಾಡಿ. ರಾಷ್ಟ್ರಕೂಟ, ಕದಂಬ, ಚಾಲುಕ್ಯ, ಹೊಯ್ಸಳ, ಈ ಥರ ಮೆನಿ ಪೀಪಲ್ ಆರ್ ದೇರ್. ಮೈಸೂರು ಇದ್ದಾರೆ, ವಿಜಯನಗರ ಸಾಮ್ರಾಜ್ಯ, ಈ ಥರ ಇದೆ. ಜಸ್ಟ್ ಮೇಕ್ ಅ ನೋಟ್, ಚೆಕ್ ಮಾಡಿ. ನಾನು ಕೊಟ್ಟಿರೋದೆಲ್ಲ ಆನ್ಸರ್ ಅಲ್ಲ. ದೆ ಕ್ಯಾನ್ ಬಿ ಮೆನಿ ಮೋರ್ ಆಲ್ಸೋ. ಪ್ಲೀಸ್ ಗೋ ಲುಕ್ ಇನ್ ಟು ಇಟ್. ಸ್ವಲ್ಪ ಸರ್ಚ್ ಮಾಡಿ, ರಿಸರ್ಚ್ ಮಾಡಿ, ಮೇಕ್ ಅ ನೋಟ್. ನೆಕ್ಸ್ಟು ಕರ್ನಾಟಕದಲ್ಲಿ ದೊರೆತಿರುವ ಪ್ರಮುಖ ಶಾಸನ. ಓಕೆ, ಪ್ರಮುಖ ನದಿ. ಲೆಟ್ಸ್ ಕಮ್ ಟು ದ ಥರ್ಡ್ ಒನ್. ಪ್ರಮುಖ ನದಿ, ಇಂಪಾರ್ಟೆಂಟ್ ರಿವರ್ಸ್ ಯಾವುದು? ಅರಣ್ಯ ಪ್ರದೇಶ, ಫಾರೆಸ್ಟ್ ರೀಜನ್ ಅಲ್ಲ ಯಾವುದು? ಅದನ್ನೆಲ್ಲ ಮಾಡಿ. ಲಾಸ್ಟ್ ದೇ ಹ್ಯಾವ್ ಗಿವನ್ ಕಂಠಪಾಠ ಮಾಡಿ. ಆಲ್ವೇಸ್ ಇಟ್ಸ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ಮೆಮರೈಸ್ ದ ಕಂಪ್ಲೀಟ್ ಪೊಯಮ್. ಸೊ ಇಟ್ಸ್ ಆಲ್ವೇಸ್ ಗುಡ್. ಸೊ ನಿಮಗೆ ಬೇಕಿದ್ರೆ ಟ್ಯೂನಲ್ಲಿ ಹಾಡಿ, ನಿಮಗೆ ಟ್ಯೂನ್ ಬೇಡ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಯು ಕ್ಯಾನ್ ಜಸ್ಟ್ ನೆಗ್ಲೆಕ್ಟ್ ದ ಟ್ಯೂನ್ ಆ್ಯಂಡ್ ಗೋ ವಿತ್ ದ ನಾರ್ಮಲ್ ರೀಡಿಂಗ್ ಪೇಸ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆರ್ ರೈಟ್ ಅ ಮೇಲ್ ಟು ಮಿ ಅಟ್ yashasvikannadavani@gmail.com. ಇಫ್ ಯು ಆರ್ ಡೂಯಿಂಗ್ ಟ್ಯೂನಲ್ಲಿ ಮಾಡಿದ್ರೆ ಪ್ಲೀಸ್ ಡೂ ಸೆಂಡ್ ಮಿ ಯೋರ್ ವಿಡಿಯೋ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ಯೋರ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ you have a bell icon ಮೇಲೆ click ಮಾಡಿದ್ರೆ you will get a notification as and when I upload the video. There are many more poems and lessons I will be doing in upcoming days. So please stay tuned and keep an eye in Yashasvi Kannadavani YouTube channel. As I always tell you, sharing is a very good thing. Share this with your friends.
ನಾಲೆಜ್ ಶೇರಿಂಗ್ ಇಸ್ ದ ಬೆಸ್ಟ್ ಒನ್ ದಟ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಡೌಟ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ನೆನಪು ಮಾಡ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.